ಕೆಲವು ದಿನಗಳ ಹಿಂದೆ ಮನೋರೋಗಕ್ಕೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಅಪರಿಚಿತ ಯುವಕನನ್ನ ಬಿಡುಗಡೆಗೊಳಿಸಿ ಊರಾದ ಮಧ್ಯಪ್ರದೇಶಕ್ಕೆ ಸೂಕ್ತ ವ್ಯವಸ್ಥೆಯೊಂದಿಗೆ ರೈಲಿನಲ್ಲಿ ಬುಧವಾರ ರವಾನಿಸಲಾಯಿತು. ಡಾಕ್ಟರ್ ಎವಿ ಬಾಳಿಗ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪಿವಿ ಭಂಡಾರಿಯವರು ರೋಗಿಗೆ ಚಿಕಿತ್ಸಾ ವೆಚ್ಚದಲ್ಲಿ ವಿಶೇಷ ವಿನಾಯಿತಿಯನ್ನ ನೀಡಿದ್ರು. ಉಳಿದ ಚಿಕಿತ್ಸಾ ವೆಚ್ಚಕ್ಕೆ 10,000 ರೂಪಾಯಿಯನ್ನ ಉದ್ಯಮಿ ನಾಗರಾಜ್ ಶೆಟ್ಟಿ ಭರಿಸಿ ನೆರವಾದರು. ಉಡುಪಿ ನಗರ ಹಾಗೂ ಹೊರವಲಯದ ಮನೆಗಳಲ್ಲಿ ಒಳನುಗ್ಗಿ ದಾಂಧಲೆ ನಡೆಸುತ್ತಾ ಭಯದ ವಾತಾವರಣ ಸೃಷ್ಟಿಸಿದ್ದ ಮಾನಸಿಕ ಅಸ್ವಸ್ಥನನ್ನ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಪೊಲೀಸರ ಸಹಕಾರದಿಂದ ವಶಕ್ಕೆ ಪಡೆದಿದ್ರು. ಬಳಿಕ ಚಿಕಿತ್ಸೆಗೆ ದೊಡ್ಡನಗುಡ್ಡೆಯ ಡಾಕ್ಟರ್ ಎವಿ ಬಾಳಿಗ ಆಸ್ಪತ್ರೆಗೆ ದಾಖಲು ಪಡಿಸಿದ್ರು. ರಕ್ಷಿಸಲ್ಪಟ್ಟ ವ್ಯಕ್ತಿ ಮಧ್ಯಪ್ರದೇಶದವನಾಗಿದ್ದು ಎಂದು ತಿಳಿದು ಬಂದಿತ್ತು. हाँ, मैं रेलवे स्टेशन छोड़ दिया है और मैं एमपी जा रहा हूँ। नहीं मिले तो तुम हाँ, क्या करो? नहीं मिले तो यही छोड़ दिया मेरे को। तुम अभी बराबर हुआ ना? सही है। ठीक है।